ಹಾಯ್ ಸ್ನೇಹಿತರೆ, ನಮಸ್ಕಾರ. IPLಗೆ ಇನ್ನೇನು ಒಂದು ತಿಂಗಳು ಮಾತ್ರ ಬಾಕಿ ಇದೆ. ಒಂದಷ್ಟು ರಿಪ್ಲೇಸ್ಮೆಂಟ್ಗಳು, ಇಂಜುರಿ ಇದೆಲ್ಲವೂ ಎಲ್ಲ ಟೀಮನ್ನು ಕೂಡ ಕಾಡ್ತಾ ಇದೆ. ಅದರಲ್ಲಿ RCBಗೆ ಒಂದೆರಡು ಇಂಜುರಿಗಳು ಸ್ವಲ್ಪ ಕನ್ಸರ್ನ್ ಆಗಿದೆ. ಈಗಾಗಲೇ ನಿಮಗೆ ಜೇಕಬ್ ಬೆಥೆಲ್ ಬಗ್ಗೆ ನಾವು ಮಾತಾಡಿದ್ವಿ. ಇಂಗ್ಲೆಂಡ್ ಸೀರೀಸ್ ಇಂದ ಅವರು ಹ್ಯಾಮ್ಸ್ಟ್ರಿಂಗ್ ಕಾರಣದಿಂದ ಹೊರಗಡೆ ಬಂದಿದ್ದಾರೆ. ಇನ್ನು ಇಂಡಿಯಾ ಆಸ್ಟ್ರೇಲಿಯಾ ಟೆಸ್ಟ್ ಸೀರೀಸ್ ಟೈಮಲ್ಲೇ ಜಾಶ್ ಹೇಸಲ್ವುಡ್ ಅವರು ರೂಲ್ಡ್ ಔಟ್ ಆದ್ರು. ಅದಾದ್ಮೇಲೆ ಅವರ ರಿಕವರಿಗೆ ಇನ್ನೂ ಒಂದು 5-6 ವಾರ ಬೇಕು ಅನ್ನೋ ಲೆಕ್ಕಾಚಾರ ಇತ್ತು. ಸೊ ಅದಲ್ಲಾಗಲೇ ಈಗಾಗಲೇ ಒಂದು 3-4 ವಾರ ಆಗಿದೆ. ಬಟ್ ಸ್ಟಿಲ್ ಅವರ ರಿಕವರಿ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ. ಸೊ ಅದಕ್ಕೋಸ್ಕರ ಈಗ RCB ಒಂದು ಪ್ಲಾನ್ ಬಿ ಅನ್ನ ಮಾಡಿದೆ. ಜೇಕಬ್ ಬೆಥೆಲ್ಗೆ ಇದ್ದಂಥ 5 ಆಪ್ಷನ್ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿದ್ವಿ. ಸೊ ಆ ವಿಡಿಯೋ ನೀವು ನೋಡಿಲ್ಲ ಅಂತಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಅಥವಾ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ದಯವಿಟ್ಟು ಆ ವಿಡಿಯೋನ ನೋಡಿ. ಬೆಥೆಲ್ ಬದಲು ಬರುವಂಥ 5 ಪ್ಲೇಯರ್ ಆಪ್ಷನ್ಸ್ ಯಾವುದಿದೆ ಅಂತ. ಸೊ ಬಟ್ ಈಗ ಜಾಶ್ ಹೇಸಲ್ವುಡ್ಗೆ ಯಾರು ರಿಪ್ಲೇಸ್ಮೆಂಟ್ ಅನ್ನೋ ಪ್ರಶ್ನೆ, ಹಲವಾರು ಹೆಸರುಗಳು ಬಂದಿದ್ವು. ಆದ್ರೆ ಈಗ ಒಂದು ಹೆಸರು ಈಗ ತುಂಬಾ ಚರ್ಚೆಯಲ್ಲಿದೆ ಕಳೆದ 2 ದಿನದಿಂದ. ಯಾವ್ದು ಆ ಹೆಸರು ಅಂತ ನಿಮಗೆ ಖಂಡಿತ ಹೇಳ್ತೀವಿ. ಜೊತೆಗೆ ಆತನ ಸ್ಪೆಷಾಲಿಟಿ ಏನು, ಒಂದಷ್ಟು ಸೀನಿಯರ್ಸ್ ಕೂಡ ಆ ಹೆಸರನ್ನ ಏನು ರೆಫರ್ ಮಾಡ್ತಿದ್ದಾರೆ ಅಥವಾ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ. ಸೊ ಒಂದಷ್ಟು ಕ್ರಿಕೆಟ್ ಎಕ್ಸ್ಪರ್ಟ್ಗಳು ಡೇಲ್ ಸ್ಟೇನ್ ಅಂತ ಪ್ಲೇಯರ್, ಈತ ಒಬ್ಬ ಒಳ್ಳೆ ಬೌಲರ್ ಅಂತ ಹೇಳ್ತಿದ್ದಾರೆ. ಆತ ಯಾರೂ ಅಲ್ಲ, ಇಂಗ್ಲೆಂಡ್ನ ರಿಚರ್ಡ್ ಗ್ಲೀಸನ್. ಸೊ ಒಂದಷ್ಟು T20 ಎಕ್ಸ್ಪೀರಿಯನ್ಸ್ ಇದೆ, ಬೇರೆ ಬೇರೆ ಲೀಗ್ ಆಡಿದ್ದಾರೆ. ಇತ್ತೀಚೆಗೆ SA T20 ಆಡಿರುವಂತಹ ಪ್ಲೇಯರ್. ಸೊ ನಿಮಗೆ ಪ್ರಸನ್ನ ಗೊತ್ತಿರ್ಬೋದು, ಅಶ್ವಿನ್ ಜೊತೆಗೆ ಏನೋ ಅವರು ಒಂದು ಲೈವಲ್ಲಿ ಬರ್ತಾರೆ ತಮಿಳಲ್ಲಿ. ಸೊ ಪ್ರಸನ್ನ, ಸೊ ಸೌತ್ ಆಫ್ರಿಕಾಗೂ ಕೂಡ ಅನಲಿಸ್ಟ್ ಆಗಿ ಕೆಲಸ ಮಾಡಿದಂಥವ್ರು ಸೌತ್ ಆಫ್ರಿಕಾ ಟೀಮ್ಗೆ. ಸೊ ಅವರು RCB ಅಟ್ ಎನಿ ಕಾಸ್ಟ್ ಮಸ್ಟ್ ಬ್ರಿಂಗ್ ಇನ್ ರಿಚರ್ಡ್ ಗ್ಲೀಸನ್ ಅಂತ ಮೊನ್ನೆ ಟ್ವೀಟ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ರಿಚರ್ಡ್ ಗ್ಲೀಸನ್ ಅನ್ನ ಮಿಸ್ ಮಾಡಬಾರ್ದು ಅಂತ. ಯಾಕೆ, ಏನ್ ಇಂಪಾರ್ಟೆಂಟ್? ಡೇಲ್ ಸ್ಟೇನ್ ಕೂಡ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ, ವೆರಿ ವೆರಿ ಗುಡ್ ಬೌಲರ್ ಅಂತ. ಸೊ ಏನು ಸ್ಟೇನ್ ಅವರು ವರ್ಕ್ ಮಾಡಿದ್ದಾರೆ ಇದನ್ನ ಜೊತೆಗೆ ಸನ್ರೈಸರ್ಸ್ ಈಸ್ಟರ್ನ್ ಕೇಪ್ ಟೀಮಲ್ಲಿ SA T20ಯಲ್ಲಿ ಬೌಲಿಂಗ್ ಕೋಚ್ ಆಗಿ. ಸೊ ಹಾಗಾಗಿ ತುಂಬಾ ಒಳ್ಳೆ ಬೌಲರ್. ಒಂದು ವೇಳೆ ಹೇಸಲ್ವುಡ್ ಫಿಟ್ ಆಗದೆ ಇದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಈತ ಹೇಳಿ ಮಾಡಿಸಿದಂಥ ಬೌಲರ್. ಒಳ್ಳೆ ಯಾರ್ಕರ್ ಇದೆ, ಹೈಟ್ ಇದೆ, ಪೇಸ್ ಸಖತ್ತಾಗಿದೆ. ಜೊತೆಗೆ ಸ್ಲೋವರ್ ರನ್ಗಳನ್ನು ಕೂಡ ಹಾಕ್ತಾರೆ, ಶಾರ್ಟ್ ಲೆಂತ್ ಬಾಲ್ ಹಾಕ್ತಾರೆ. ಮಿಡ್ಲ್ ಓವರಲ್ಲಿ ವಿಕೆಟ್ ಅನ್ನ ತೆಗೆಯೋದ್ರಲ್ಲಿ ಇವರು ಎಕ್ಸ್ಪರ್ಟ್. ಹಾಗೆ ನಿಮಗೆ ಪವರ್ ಪ್ಲೇ ಮತ್ತು ಡೆತ್ತಲ್ಲೂ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಸೊ ಕಳೆದ ಒಂದಷ್ಟು ವರ್ಷಗಳಲ್ಲಿ ಈ ಫ್ರಾಂಚೈಸ್ ಲೀಗಲ್ಲಿ ಸಖತ್ತಾಗಿ ಆಡಿದ್ದಾರೆ. ಸೊ ಆ ಕಾರಣಕ್ಕೆ ಇವ್ರನ್ನ ತರಲೇಬೇಕು ಅಂತ. ಸೊ ಇತ್ತೀಚೆಗೆ ಅವರು ಒಂದು 15.14 ಅವರೇಜ್ನಲ್ಲಿ ಸುಮಾರು 9 ರನ್ ಅವರೇಜಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಪರ್ ಓವರ್. ಸೊ 7 ವಿಕೆಟನ್ನು ಅವರು ಪಡೆದಿದ್ದಾರೆ SA T20ಯಲ್ಲಿ. ನಿಮಗೆ ಈ ರೆಕಾರ್ಡ್ಗಳು ಸ್ವಲ್ಪ ಕಡಿಮೆ ಅಂತ ಅನಿಸ್ಬೋದು, ಬಟ್ ಸ್ಟಿಲ್ RCBಯ ಬೌಲಿಂಗ್ ಅಟ್ಯಾಕ್ಗೆ ಭುವನೇಶ್ವರ್ ಜೊತೆ ಯಶ್ ದಯಾಲ್ ಜೊತೆಗೆ ರಿಚರ್ಡ್ ಗ್ಲೀಸನ್ ಅನ್ನೋ 6 ಅಡಿಯ ಕಟ್ಔಟ್ ಏನಾದರೂ ಬಂದರೆ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ RCB ಟೀಮ್. ಒಬ್ಬ ವರ್ತ್ ಬೌಲರ್, ನೀವು ಬೆಟ್ ಮಾಡುವಂಥ, ಬ್ಯಾಂಕ್ ಮಾಡಬಲ್ಲ ಅಂತ ಒಬ್ಬ ಬೌಲರ್ ಅಂತ ಹೇಳ್ತಿದ್ದಾರೆ. ಸೊ ರಿಚರ್ಡ್ ಗ್ಲೀಸನ್ ಬರ್ತಾರ? ನಿಮ್ಗೆ ಇನ್ನೊಂದು ವಿಚಾರ ಹೇಳಬೇಕು. ರಿಚರ್ಡ್ ಗ್ಲೀಸನ್ ಲಾಸ್ಟ್ ಸೀಸನ್ ಚೆನ್ನೈ ಮೇಲೆ ಆಡಿದ್ರು. ಒಂದು ಭಾಳ ಕ್ರೂಷಿಯಲ್ ಓವರ್ ಅವರು ಯಾವುದೇ ವಿಕೆಟ್ ಕೊಡದೆ, ಅಂದರೆ ಯಾವುದೇ ರನ್ ಕೊಡದೆ ಒಂದು ವಿಕೆಟನ್ನು ಪಡೆದು ಗೇಮನ್ನು ಚೇಂಜ್ ಮಾಡಿದರು. ಬಟ್ ಅವರ ಏಜ್ ಬಂದು ಸ್ವಲ್ಪ ಜಾಸ್ತಿ ಇದೆ, ಅದು ಸದ್ಯಕ್ಕಿರುವಂಥ ಪ್ರಶ್ನೆ. 36+ ಇರೋದ್ರಿಂದ ಹೇಗೆ RCB ಇದನ್ನು ನೋಡುತ್ತೆ, ಕೊಹ್ಲಿ ಏನು ಹೇಳ್ತಾರೆ, ಟೀಮ್ ಮ್ಯಾನೇಜ್ಮೆಂಟ್ ಹೇಗೆ ಡಿಸೈಡ್ ಮಾಡುತ್ತೆ, ಕಾದು ನೋಡಬೇಕು. ಇದು RCBಯ ಪ್ಲಾನ್ ಬಿ.